ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸೌಮ್ಯ ನಾಗರಾಜ್. ಈ ದಿನ ನಾನು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಹಿತನುಡಿಯನ್ನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ತಾನೇ ಎಲ್ಲರೂ ಪರೀಕ್ಷೆ ಮುಗಿಸಿ ಫಲಿತಾಂಶವನ್ನು ಪಡ್ಕೊಂಡಿರ್ತೀರ. SSLC PUC ರಿಸಲ್ಟ್ಸ್ ಎಲ್ಲ ಬಂದಿದೆ, ಪಡ್ಕೊಂಡಿದ್ದೀರಾ. ಕೆಲವರು ಆ ರಿಸಲ್ಟಿಂದ ತುಂಬ ಖುಷಿಯಾಗಿರ್ತೀರ, ಕೆಲವರು ತುಂಬ ಬೇಜಾರಾಗಿರ್ತೀರ, ಕೆಲವರು ಬಂದಿರೋ ಮಾರ್ಕ್ಸ್ ನೋಡಿಬಿಟ್ಟೆ ಪರವಾಗಿಲ್ಲ ಅಂತ ಸಮಾಧಾನ ಕೂಡ ಮಾಡ್ಕೊಂಡಿರ್ತೀರ, ಕೆಲವರು ತುಂಬ ಅಸಮಾಧಾನಿಗಳಾಗಿರ್ತೀರ, ಇನ್ನು ಕೆಲವರು ಪಶ್ಚಾತ್ತಾಪ ಪಡ್ತಾ ಇರ್ತೀರ. ಚೆನ್ನಾಗಿ ಓದಬೇಕಿತ್ತು, ಲಾಸ್ಟಿಗೆ ಹಾಕಿರೋ ಎಫರ್ಟನ್ನು ನಾನು ಫಸ್ಟಿಂದನೇ ಹಾಕಬೇಕಿತ್ತು, ಫಸ್ಟಿಂದನೇ ನಾನು ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕಿತ್ತು, ಈ ಥರನೇ ಅಂದ್ಕೊತಾ ಇರ್ತೀರ. ನಾನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ. ಓಕೆ, ಡೋಂಟ್ ವರಿ, ಬಿ ಚಿಲ್. ಈಗ ನೀವು ಎದುರಿಸಿರೋ ಯಾವುದೇ ಪರೀಕ್ಷೆನೂ ಜೀವನದಲ್ಲೇ ಕೊನೆ ಪರೀಕ್ಷೆ ಅಲ್ಲ ಅಲ್ವಾ? ಕಡಿಮೆ ಅಂಕ ಬಂದಿರ್ಬೋದು, ಫೇಲ್ ಕೂಡ ಆಗಿರ್ಬೋದು, ಆದರೆ ಎಲ್ಲದಕ್ಕೂ ಇನ್ನೊಂದು ಅವಕಾಶ ಅಂತ ಇದೆ ಅಲ್ವಾ? ಅದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನು ಉಪಯೋಗಿಸ್ಕೊಳ್ಳಿ. ಆಗಿರೋ ವಿಷಯ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದಾಗಲಿ, ಅಳೋದಾಗಲಿ, ಊಟ ಬಿಡೋದಾಗಲಿ, ರೂಮಿಂದ ಆಚೆನೇ ಬರದೇ ಇರೋದಾಗಲಿ ಯಾವುದು ಕೂಡ ಸಮಸ್ಯೆಗೆ ಪರಿಹಾರ ಅಲ್ಲ. ನಿಮ್ಮ ತಪ್ಪು ನಿಮಗೆ ಅರಿವಾಗಿದೆ, ಬೇರೆಯವರ ಚುಚ್ಚು ಮಾತಿಂದ ಸಾಕಾಗಿದೆ ಅಂದರೆ ಈಗಿಂದ ಅದನ್ನೇ ಒಂದು ಚಾಲೆಂಜಾಗಿ ತಗೊಂಡು ಓದಿ ತೋರಿಸಿ. ಒಂದು ಚಿಕ್ಕ ಕತೆ ಹೇಳ. PUCಯಲ್ಲಿ, ಅದರಲ್ಲೂ ಕಲಾ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿ ತುಂಬ ಹೆಚ್ಚು ಅಂಕ ಪಡ್ಕೊಂಡಿದ್ದ. ಆದರೆ ಅವನ ಜೊತೆ ಓದಿದಂಥ ಇನ್ನೊಬ್ಬ ಹುಡುಗ ಜಸ್ಟ್ ಪಾಸ್ ಆಗಿದ್ದ. ಈ ಹೆಚ್ಚಿನ ಅಂಕ ಪಡ್ಕೊಂಡಂಥ ವಿದ್ಯಾರ್ಥಿ ಏನು ಮಾಡ್ದ, ಇಮಿಡಿಯೇಟಾಗಿ ಒಂದು ಕೆಲಸಕ್ಕೆ ಅಪ್ಲೈ ಮಾಡ್ದ. ಅದು P1 ಕೆಲಸ. ಪರ್ಸೆಂಟೇಜ್ ಚೆನ್ನಾಗಿದ್ದರಿಂದ ಅವನಿಗೆ ಇಮಿಡಿಯೇಟಾಗಿ ಕೆಲಸ ಆಗೋಯ್ತು. ಆದರೆ ಜಸ್ಟ್ ಪಾಸಾದಂಥ ಹುಡುಗ ಏನು ಮಾಡ್ದ, ತನ್ನ ವಿದ್ಯಾಭ್ಯಾಸನ ಮುಂದುವರಿಸಿ ಡಿಗ್ರಿಗೆ ಜಾಯ್ನ್ ಆದ. ಆದರೆ ಅಕ್ಕಪಕ್ಕದವರೆಲ್ಲ ನೋಡ್ಬಿಟ್ಟು ಹೇಳ್ತಾಯಿದ್ರು, ನೋಡು ಒಂದು ಸಣ್ಣ ವಯಸ್ಸಿಗೆ ಗೌರ್ಮೆಂಟ್ ಕೆಲಸ ತೊಗೊಂಡಿದ್ದಾನೆ ಅಂತ ಅವನಿಗೆ ಬೈತಾಯಿದ್ರು, ಅಂತಾಯಿದ್ರು. ಆದರೆ ಅವನು ಜಸ್ಟ್ ಪಾಸಾದ ಹುಡುಗ ತನ್ನ ಓದನ್ನ ಮುಂದುವರಿಸ್ದ. ಮುಂದೆ ಅವನು SI ಆದ. ಈ ಕತೆ ಯಾಕೆ ಹೇಳಿದೆ ಅಂದರೆ, ಓದು, ಪರೀಕ್ಷೆ, ಮಾರ್ಕ್ಸು ಒಂದೇ ಕ್ಲಾಸಿಗೆ ಸೀಮಿತ ಆಗಿರಲ್ಲ. ಅದನ್ನು ದಾಟಿ ಮುಂದೆ ಹೋಗಿ ಬೆಳೆದು ತೋರಿಸುವಂಥ ಛಲ ನಮ್ಮಲ್ಲಿರಬೇಕು. ಅದು ತುಂಬ ಮುಖ್ಯ ಆಗುತ್ತೆ. ನಮ್ಮ ಜೀವನ ಆಗಲಿ, ಕಲಿಕೆ ಆಗಲಿ ನಿಂತ ನೀರಾಗಬಾರ್ದು, ಕಲಿತಾ ಇರಬೇಕು. ಒಂದಲ್ಲ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇರಬೇಕು. ಓದು ಅನ್ನೋದು, ಯಾವುದೇ ಒಂದು ವಿದ್ಯೆ ಅನ್ನೋದು ಯಾವತ್ತಿಗೂ ವ್ಯರ್ಥ ಆಗಲ್ಲ. ಒಂದಲ್ಲ ಒಂದು ರೀತಿಯಾದ ಉಪಯೋಗಕ್ಕೆ ಬಂದೇ ಬರ್ತದೆ. ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ ಅನ್ನೋ ಥರನೇ ನಮ್ಮಲ್ಲಿರೋ ಜ್ಞಾನಕ್ಕೆ ಸ್ವಲ್ಪ ಪಾಲಿಶ್ ಕೊಟ್ಟು ನೋಡಿ, ಅದನ್ನು ಒಳೆಯುವಂತೆ ಮಾಡುವ ಜವಾಬ್ದಾರಿ ನಮ್ಮದಾಗಿರುತ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ನಾವು ಪರೀಕ್ಷೆನ ಎಂಡ್ ಆಗಿರ್ಬೋದು, ನಮ್ಮ ಪರೀಕ್ಷೆಗಳೆಲ್ಲ ಎಂಡ್ ಆಗಿರೋದು, ಆದರೆ ಅದಕ್ಕೋಸ್ಕರ ನಾವು ಜೀವನನ ಎಂಡ್ ಮಾಡ್ಕೋಬಾರ್ದು ಅಲ್ವಾ? ಬಿ ಸ್ಟ್ರಾಂಗ್. ಎಲ್ಲ ವಿದ್ಯಾರ್ಥಿಗಳಿಗೂ ಇದೇ ನನ್ನ ಕಿವಿ ಮಾತು. ಫಲಿತಾಂಶವನ್ನು ಪಾಸಿಟಿವ್ ಆಗಿ ತಗೊಂಡು ಚೆನ್ನಾಗಿ ಬೆಳೆದು ತೋರಿಸಿ. ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಬಿ ಸ್ಟ್ರಾಂಗ್, ಬಿ ಪಾಸಿಟಿವ್. ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.